ಚೊಂಬೋ ಚಂಬು ಜಿಟಿಗೆ ಚೊಂಬೋ ಚಂಬು ನೆನ್ನೆ ಸರಿಯಾಗಿ ಕೊಟ್ರು ಗುರು LSG ಅವ್ರನ್ನ ಚೊಂಬ್ನ ಜಿಟಿ ಕೈಯಲ್ಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಏನಕ್ಕೆ ಈ ಹಾಡ್ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಜಿಟಿ 18 ಪಾಯಿಂಟ್ಸ್ ಅಲ್ಲಿ ಇದೆ ಗುರು. ಈಗ ಅವರು ಟಾಪ್ 1-2 ಅಲ್ಲಿ ಸ್ಲಾಟ್ ಅಲ್ಲಿ ಆರಾಮಾಗಿ ಎಂಡ್ ಮಾಡ್ಬೋದು. ಈಗಲೂ ಚಾನ್ಸ್ ಇದೆ. ಈಗ ಆಲ್ರೆಡಿ ಸೋತ್ರು, ಇನ್ನೊಂದು ಮ್ಯಾಚ್ ಉಳಿದಿದೆ CSK ಮೇಲೆ, ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ಇವತ್ತು ನಮ್ಮ RCB ವರ್ಸಸ್ SRH ಮ್ಯಾಚ್ ಇದೆ ಗುರು, ಲಕ್ನೋ ಅಲ್ಲಿ ಎಕಾನಾ ಸ್ಟೇಡಿಯಂ ಅಲ್ಲಿ. ಅದ್ರ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಗುರು, ನೆನ್ನೆ ಮ್ಯಾಚ್ ಇದ್ದಿದ್ದು GT ವರ್ಸಸ್ LSG. GT ಅವ್ರು ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿ ಬೌಲಿಂಗ್ ಚೂಸ್ ಮಾಡ್ತಾರೆ. ಓಕೆ, ಬೌಲಿಂಗ್ ಚೂಸ್ ಮಾಡಿದ್ರು ಒಳ್ಳೆ ಡಿಸಿಷನ್, ಯಾಕಂದ್ರೆ ಇವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ ಅಂತ GT ಅವ್ರದ್ದು. ಬಟ್ LSG ಅವ್ರ ಪ್ಲೇ ಬೇರೆ ಪ್ಲಾನ್ ಅಲ್ಲಿ ಬಂದಿದ್ರು ಗುರು. ಏನಂದ್ರೆ ಅವರ ಬ್ಯಾಟಿಂಗ್ ಲೈನ್ ಅಪ್ ನ ಡೆಸ್ಟ್ರಾಯ್ ಮಾಡಕ್ಕೆ GT ಬೌಲರ್ಸ್ ತುಂಬಾನೇ ಕಷ್ಟಪಟ್ರು. ಆಲ್ಮೋಸ್ಟ್ ಆಗ್ಲೇ ಇಲ್ಲ, 2-3 ವಿಕೆಟ್ ಅಷ್ಟೇ ಉದ್ರೋಗಿದ್ದು. ಅದ್ರಲ್ಲೂ ಮಿಚೆಲ್ ಮಾರ್ಷ್ ಹುಚ್ಚ ನಾಯಿ ಬಡದಂಗ್ ಬಡಿತಿದ್ದಾರೆ. ಆಮೇಲೆ ಜಾಯ್ನ್ ಆದ್ ನಿಕೋಲಸ್ ಪೂರನ್ ಹೊಡಿತವ್ರೆ. ಆ ಮಾರ್ಕ್ರಮ್ ಅಂತೂ ಹುಚ್ಚ ನಾಯಿ ಹೊಡೆದಂಗ್ ಹೊಡಿತಿದ್ದಾರೆ. ಒಳ್ಳೆ ಟಾರ್ಗೆಟ್ ನೇ ಸೆಟ್ ಮಾಡಿದ್ರು ಗುರು. 230 ರನ್ಸ್. GT ಬೌಲರ್ಸ್ ನಾಯಿ ಹೊಡ್ಸ್ಕೊಂಡಂಗ್ ಹೊಡ್ಸ್ಕೊಂಡ್ರು ಗುರು. ಅವ್ರದೇ ಬೆಸ್ಟ್ ಬೌಲಿಂಗು. ಪರ್ಪಲ್ ಕ್ಯಾಪ್ ಇರೋದು ಅವ್ರ ಕಡೆನೆ, ಆರೆಂಜ್ ಕ್ಯಾಪ್ ಇರೋದು ಅವ್ರ ಕಡೆನೆ. ಬಟ್ ಅವರಿಗೆ ಒಂದ್ ಒಳ್ಳೆ ತಿರುಗೇಟ್ ಸಿಕ್ಕಿದ್ದಂದ್ರೆ ನೆನ್ನೆ LSG ಕಡೆಯಿಂದ. ಅದಕ್ಕೆ ನಾನು ಹೇಳ್ತಿರೋದು GT ಒಳ್ಳೆ ಚೊಂಬ್ ಸಿಕ್ತು ಅಂತ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಅವರಿಗೆ, ಟಾಪ್ 2 ಅಲ್ಲಿ ಎಂಡ್ ಮಾಡಕ್ಕೆ. ಯಾಕಂದ್ರೆ ನಿನ್ನೆ ಮ್ಯಾಚ್ ಟಾಪ್ 2 ಅಲ್ಲಿ ಎಂಡ್ ಆಗ್ಲೇಬೇಕಿತ್ತು ಗುರು. ಅವ್ರು ನಿನ್ನೆ ಗೆದ್ದಿದ್ರೆ ಆಲ್ಮೋಸ್ಟ್ ಅವ್ರು ಟಾಪ್ 1 or 2 ಅಲ್ಲಿ ಸೆಟ್ಲ್ ಆಗ್ಬಿಡೋರು. ಈಗ 18 ಪಾಯಿಂಟ್ಸ್ ಅಲ್ಲಿ 13 ಮ್ಯಾಚಸ್ ಆಡಿ ಈಗ 1 ಪೊಸಿಷನ್ ಅಲ್ಲೇ ಇದ್ದಾರೆ. ಬಟ್ ಇವತ್ತು ನಡೀತಿರೋ ಮ್ಯಾಚ್ ನಮ್ಮ RCB, ನಮ್ಮ ಕನ್ನಡ ಟೀಮ್ ಇವತ್ತು ಆಡ್ತಾ ಇದ್ದಾರೆ ಗುರು. ಅದು SRH ವಿರುದ್ಧ. ಇವತ್ತಿನ ಮ್ಯಾಚ್ ನಮ್ಮ RCB ಏನಾದ್ರು ಹೊಡೆದ್ರು ಅಂದ್ರೆ ಅವರು ಟಾಪ್ ಆಫ್ ದ ಟೇಬಲ್ ಹೋಗ್ತಾರೆ. ಅದೇ ಟ್ವಿಸ್ಟ್ ಇರೋದು. ಆ ಟ್ವಿಸ್ಟ್ ಬಗ್ಗೆ ಮಾತಾಡ್ತೀನಿ. ನೆನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದ್ರೆ ನೆನ್ನೆ ಹೇಳ್ದಂಗೆ ಮಿಚೆಲ್ ಮಾರ್ಷ್ ಸಖತ್ತಾಗಿ ಆಡಿದ್ರು, ಮಾರ್ಕ್ರಮ್ ಸಖತ್ತಾಗಿ ಆಡಿದ್ರು, ಪೂರನ್ನು ಸೂಪರ್ ಬ್ಯಾಟಿಂಗ್ ಮಾಡಿದ್ರು ಗುರು. ಒಂದ್ ಒಳ್ಳೆ ಲಯಕ್ ಬಂದ್ರು. ಎಂಡ್ ಆಫ್ ದ ಟೂರ್ನಮೆಂಟ್ ಗೆ ಒಂದ್ ಒಳ್ಳೆ ಲಯಕ್ ತಗೊಂಬಂದ್ರು. ಫಸ್ಟ್ ಚೆನ್ನಾಗ್ ಆಡಿದ್ರು, ಮತ್ ಇವಾಗ ಚೆನ್ನಾಗ್ ಆಡ್ತಾ ಬರ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದಿದ್ದು ರಿಷಬ್ ಪಂತ್. ಒಂದ್ ಒಳ್ಳೆ ಫಾರ್ಮಿಗೆ ಬಂದ್ರು ಅಂತ ಹೇಳ್ಬೋದು ಗುರು. ಅವ್ರದ್ದು ಓಲ್ಡ್ ಶಾರ್ಟ್ಸ್ ಇದೆ ಅಲ್ಲ, ನೆನ್ನೆ ಆ ಸೈಕ್ ಶಾರ್ಟ್ಸ್ ಗಳು ಸೂಪರ್ ಆಗಿ ಹೊಡೆದ್ರು. ಯಾಕಂದ್ರೆ ಒಂದು ಸ್ಟ್ರೈಟ್ 6 ಹೊಡಿತಾರ, ಆಮೇಲೆ ಒಂದು ಕ್ಲಿಕ್ ಮಾಡ್ತಾರೆ, ಸಖತ್ತಾಗಿ ಹೊಡೆದ್ರು ಗುರು. ಸೊ ನಮಗೆ ಹಳೆ ರಿಷಬ್ ಪಂತ್ ನ ನೋಡ್ದಂಗಾಯ್ತು. ಅಂಡ್ ನಿನ್ನೆ GT ಅವರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು, ತಂದ್ರು ಮ್ಯಾಚ್ ಹತ್ರ. ಬಟ್ 230 ಅಲ್ಲಿ 210 220 ಚೇಸ್ ಮಾಡೋದೇ ಕಷ್ಟ ಇತ್ತು. ಬಟ್ 230 ಅವರಿಗೆ ಕಷ್ಟ ಆಯ್ತು ಗುರು. ಇನ್ನೊಂದ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಟಾಪ್ 3 ಬ್ಯಾಟ್ಸ್ಮನ್ಸ್ ಸಾಯಿ ಸುದರ್ಶನ್, ಗಿಲ್, ಬಟ್ಲರ್, ಈ 3 ವಿಕೆಟ್ ಹೋದ್ಮೇಲೆ ಹೇಗೆ ಆಡ್ತಾರೆ ಅಂತ ಇದ್ದಿದ್ದು. ಆ 3 ವಿಕೆಟ್ ಬೇಗನೆ ಹೋಯ್ತು. ಆದ್ರೂ ಶಾರುಖ್ ಖಾನ್ ಸಖತ್ತಾಗೆ ಆಡಿದ್ರು. ಆಮೇಲೆ ರುದರ್ಫೋರ್ಡ್ ಚೆನ್ನಾಗ್ ಆಡಿದ್ರು. ತಿವಾಟಿಯ ಬೇಗ ಔಟ್ ಆಗ್ಬಿಟ್ರು ಗುರು. ತಿವಾಟಿಯ ಮ್ಯಾಚ್ ಹೇಳಕ್ ಆಗ್ತಿರ್ಲಿಲ್ಲ, ವಿನ್ ಮಾಡ್ಸೋರೇನೋ. ನಿನ್ನೆ ಒಂದ್ ಟೆಸ್ಟ್ ಆಯ್ತು, ನಾವು ಬೇಗ 3 ಜನ ಔಟ್ ಆದ್ರೆ ಹೇಗಿರುತ್ತೆ ಅಂತ ಒಂದ್ ಐಡಿಯಾ ಬಂದಿರುತ್ತೆ GTಗೆ ಅಂತ ಅನ್ಕೊಂತೀರಿ. ಅಂಡ್ ನೆನ್ನೆ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಗುರು, ನೆನ್ನೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅವರು ಸೋತಿರೋದ್ರಿಂದ ಏನು ಚೇಂಜಸ್ ಇಲ್ಲ. ಅವರು ಟಾಪ್ 1 ಅಲ್ಲೇ ಇದ್ದಾರೆ. ಬಟ್ MI ಅವರಿಗೆ ಒಂದ್ ಚಾನ್ಸ್ ಇದೆ ಟಾಪ್ 2 ಅಲ್ಲಿ ಎಂಡ್ ಮಾಡೋಕೆ. ಪಂಜಾಬ್ ಅವರಿಗೂ ಇದೆ ಅಂಡ್ ನಮ್ಮವರಿಗೂ ಇದೆ. ಬಟ್ GT ನೆಕ್ಸ್ಟ್ ಮ್ಯಾಚ್ CSK ಮೇಲೆ ಸೋಲ್ತು ಅನ್ಕೊಳ್ಳಿ, MI ಅಲ್ಲಿ ಪಂಜಾಬ್ ಅವ್ರು ಏನಾದ್ರು 2 ಮ್ಯಾಚ್ ಸೋತು, ಇವ್ರು ಏನಾದ್ರು 1 ಮ್ಯಾಚ್ ಗೆದ್ರೆ, ಯಾರೇಳಿ ಮುಂಬೈ ಇಂಡಿಯನ್ಸ್ ಟಾಪ್ 2 ಅಲ್ಲಿ ಬಂದ್ಬಿಡ್ತಾರೆ ಗುರು. ಎಂತ ವಿಚಿತ್ರ ಅಲ್ಲ. ಅವರು 4 ಬಂದ್ರೆ ಸಾಕು ಅನ್ಕೊಂಡಿದ್ರು. ಬಟ್ ನಿನ್ನೆ GT ಸೋತಿರೋದ್ರಿಂದ ನಮ್ಮವ್ರು ಇವತ್ತಿನ ಮ್ಯಾಚ್ ಗೆದ್ರೆ ಆಲ್ಮೋಸ್ಟ್ ಟಾಪ್ 1 ಟಾಪ್ 2 ಸೀಲ್ಡ್ ಗುರು ಅವರಿಗೆ. ನಮ್ಮವ್ರು ಇವತ್ತಿನ ಗೆದ್ರು ಅಂದ್ರೆ, ಯಾಕಂದ್ರೆ 19 ಪಾಯಿಂಟ್ಸ್ ಆಗುತ್ತೆ. ಅಂಡ್ ಲಾಸ್ಟ್ ಮ್ಯಾಚ್ ಇರೋದು LSG. ಅಷ್ಟ್ರೊಳಗೆ ನಮಗೆ ಒಂದು ಐಡಿಯಾ ಸಿಕ್ಕಿರತ್ತೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ. ಯಾಕಂದ್ರೆ ಸೋಮವಾರ ಮಂಗಳವಾರದೊಳಗೆ ಎಲ್ಲ ಕ್ಲಿಯರ್ ಆಗತ್ತೆ.
ಭಾನುವಾರನೇ ಕ್ಲಿಯರ್ ಆಗದ್ ಗುರು. ಇವತ್ತು ಆಲ್ರೆಡಿ ಫ್ರೈಡೆ, ನಾಳೆ ಮ್ಯಾಚ್, ನಾಡಿದ್ದು ಆಚೆ ನಾಡಿದ್ದೇ 2 ಮ್ಯಾಚ್ ಇರುತ್ತೆ. ನಾಡಿದ್ದೇ ಪಾಯಿಂಟ್ಸ್ ಟೇಬಲ್ 2, 3, 4 ಯಾರು ಅಂತ ಕ್ಲಿಯರ್ ಆಗ್ಬೋದು, ಇಲ್ಲ 3, 4 ಯಾರಂತ ಪಕ್ಕ ಇದಾಗತ್ತೆ. 1, 2 ಅಲ್ಲಿ ಓಡಾಡ್ತಿರತ್ತೆ. 1, 2 ಅಲ್ಲಿ ಹೆಂಗೆ ಇದ್ರು ಅವರು ಕ್ವಾಲಿಫೈರ್ ಆಡೇ ಆಡ್ತಾರೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಎಲಿಮಿನೇಟ್ಸ್ ಆಡೋದು ಯಾರು ಅಂತ ನಮಗೆ ಮೋಸ್ಟ್ಲಿ ಮಂಡೇ ಇಲ್ಲ ಸಂಡೇ ಒಳಗ್ ಗೊತ್ತಾಗತ್ ಗುರು. ನಾನು ಅದನ್ನೇ ಯೋಚನೆ ಮಾಡ್ತಿರೋದು ಗುರು. ನಮ್ಮವ್ರು 2 ಮ್ಯಾಚ್ ಗೆದ್ರು, RCB ಅವ್ರು 2 ಮ್ಯಾಚ್ ಗೆದ್ರೆ 21 ಪಾಯಿಂಟ್ಸ್ ಹೋಗ್ತಾರೆ. ಪಂಜಾಬ್ ಅವ್ರು 2 ಮ್ಯಾಚ್ ಸೋತ್ರೆ 17 ಪಾಯಿಂಟ್ಸ್ ಅಲ್ಲೇ ಇರ್ತಾರೆ. ಈಗ GT ಅವರು 18 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಮುಂಬೈ ಅವರು ಈಗ 16 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಇನ್ನೊಂದು ಮ್ಯಾಚ್ ಗೆದ್ರೆ 18 ಪಾಯಿಂಟ್ಸ್ ಹೋಗ್ತಾರೆ ಗುರು. ರನ್ ರೇಟ್ ಪ್ರಕಾರ ಮುಂಬೈ ಬೆಸ್ಟ್ ಇದೆ ಗುರು. ರನ್ ರೇಟು +1.1 ಇದೆ, ಇವರೆಲ್ಲ +0 ಇದೆ. ನಾನು ಅದೇ ಯೋಚನೆ ಮಾಡ್ತಾ ಇದೀನಿ, ಮುಂಬೈ ಅವ್ರು ಏನಾದ್ರು ಸೆಕೆಂಡ್ ಪೊಸಿಷನ್ ಬಂತು ಅಂದ್ರೆ ಗುರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣುತ್ತೆ ಅವ್ರ ಎನರ್ಜಿ ಮಾತ್ರ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. RCB ವರ್ಸಸ್ ಮುಂಬೈ ಆಡ್ಬೋದು. ನಾನೇನ್ ಅನ್ಕೊಂತೀನಿ ಅಂದ್ರೆ RCB ವರ್ಸಸ್ ಮುಂಬೈ ಆಡ್ಬೋದೇನೋ, ಯಾಕಂದ್ರೆ ಇವರಿಗೆ CSK ಇರೋದ್ರಿಂದ CSK ಅವರು ಅವರಿಗೂ ಏನೋ ಒಂದು ಒಳ್ಳೆ ಪ್ರೈಡ್ ಇಂದ ಹೆಂಗ್ ಮಾಡೋಣ ಅಂತ ಇರೋದು ಟಫ್ ಫೈಟ್ ಕೊಟ್ಟೆ ಕೊಡ್ತಾರೆ ಗುರು. ಅಂಡ್ ಅವ್ರಿಗೇನು ಅಷ್ಟೇ ಭಯ ಇರಲ್ಲ, ಆರಾಮಾಗಿ ಆಡ್ತಾರೆ ಬ್ಯಾಟ್ಸ್ಮನ್ಗಳು. ಅಂದ್ರೆ ಯೂತ್ ಈಗ ಜಾಸ್ತಿ ಇದೆ ಅವ್ರ ಟೀಮ್ ಅಲ್ಲಿ. ಮಾತ್ರೆ, ಉರ್ವಿಲ್ ಪಟೇಲು, ಸೊ ಬೌಲಿಂಗ್ ಚೆನ್ನಾಗೂ ಇದೆ. ಈಗ ಒಂದ್ ಸ್ವಲ್ಪ ಟೀಮ್ ನ ಬಿಲ್ಡ್ ಮಾಡ್ತಾರೆ ನೆಕ್ಸ್ಟ್ ಇಯರ್ಗೋಸ್ಕರ. ಸೊ ಇವತ್ ಅವರಿಗೆ ನಡೆಯೋ ಮ್ಯಾಚ್ GTಗೆ ಕ್ರೂಷಿಯಲ್ ಆಗದ್ ಗುರು. ಧೋನಿ ಕ್ಯಾಪ್ಟನ್ಸಿ ಹೇಳಕ್ ಆಗಲ್ಲ ಗುರು, ಪ್ರೈಡಿಗೋಸ್ಕರ ಆಡ್ತಾರೆ. ಗೆದ್ರು ಅನ್ಕೊಳ್ಳಿ, ಮುಂಬೈ ಅವರು ಗೆದ್ರು ಅನ್ಕೊಳ್ಳಿ, ಮಜಾ ಇದೆ ಗುರು. GT ಅವ್ರಿಗೆ ಮಜಾ ಇದೆ. ಪಂಜಾಬ್ ಅವರಿಗೆ 2 ಟಫ್ ಇದೆ ಗುರು. DC ಮೇಲೂ ಆಡ್ಬೇಕು, ಮುಂಬೈ ಮೇಲೂ ಆಡ್ಬೇಕು. ಈಗ ಆಲ್ರೆಡಿ ಎಲ್ರಿಗೂ 2 ಮ್ಯಾಚ್ ಇದೆ ಅನ್ಕೊಂತೀನಿ. ಮುಂಬೈಗೆ 1 ಮ್ಯಾಚ್ ಇರೋದು, ಪಂಜಾಬಿಗೆ 2 ಮ್ಯಾಚ್, ನಮ್ಮೂರಿಗೆ 2 ಮ್ಯಾಚ್, GTಗೆ 1 ಮ್ಯಾಚ್ ಇರೋದು ಗುರು. ಸೊ ನನಗೇನು ಅನಿಸ್ತಾ ಇದೆ ಅಂದ್ರೆ ಮುಂಬೈ ಮೇಲೆ ಆಡ್ತೀವ ನಾವು ಕ್ವಾಲಿಫೈಯರ್ ನ. ನೋಡೋಣ ಗುರು ಏನಾಗತ್ತೆ ಅಂತ. ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ. ಅದೇನು 2 ದಿನದಲ್ಲಿ ಗೊತ್ತಾಗ್ಬಿಡತ್ತೆ. ಈಗೇನು ಅಷ್ಟು ಇದಿಲ್ಲ, ಯಾಕಂದ್ರೆ ಕ್ವಾಲಿಫೈ ಆಗ್ಬಿಟ್ಟಾರೆ 4 ಟೀಮ್ಸ್. ಬಟ್ ಟಾಪ್ 1, 2 ಅಲ್ಲಿ ಎಂಡ್ ಮಾಡೋದಕ್ಕೆ ಎಲ್ಲಾ ಟೀಮು ನೋಡ್ತಾ ಇದಾರೆ. ಅದ್ರಲ್ಲೂ ಮುಂಬೈ ಇಂಡಿಯನ್ಸ್ಗೆ ಒಂದು ಒಳ್ಳೆ ಚಾನ್ಸ್. GT ಮೇಲೆ ಏನಾದ್ರು GT ಅವರು ಸೋತ್ರು ಅಂದ್ರೆ ಇನ್ನೊಂದು ಮ್ಯಾಚ್ ಚೆನ್ನೈ ಮೇಲೆ. ಅಂಡ್ ಪಂಜಾಬ್ ಅವ್ರ ಏನಾದ್ರು ಗುರು DC ಮೇಲೆ ಸೋತ್ರು ಅಂದ್ರೆ ಪಂಜಾಬ್ ಅವ್ರು ಆಡ್ಬೇಕಾಗಿರೋದೆ ಮುಂಬೈ ಮೇಲೆ ಇನ್ನೊಂದ್ ಮ್ಯಾಚ್. ನೋಡೋಣ ಹೆಂಗಿರತ್ತೆ. ಮಜಾ ಅಂತ ಇರೋದು ಗುರು ಮ್ಯಾಚ್ ಅಲ್ಲಿ. ಈಗ ಒಂಥರ ಮಜಾ ಇದೆ ಗುರು. 1-2ಗೆ ತುಂಬಾ ಪೈಪೋಟಿ. ನಮ್ಮವ್ರು ಇವತ್ತು ಗೆಲ್ಬಿಡಿ ಗುರು. ಇವತ್ತಿನ ಮ್ಯಾಚ್ ಬಗ್ಗೆ ಬರೋಣ. ಇವತ್ತಿನ ಮ್ಯಾಚ್ ಇರೋದು ಯಾವ್ದು ಗುರು, ಎಲ್ರಿಗೂ ಗೊತ್ತಿರತ್ತೆ, SRH ವರ್ಸಸ್ RCB. RCB ಏನ್ ಗುರು, ತುಂಬಾ ದಿನ ಆಗಿದೆ ಗುರು ನಮ್ಮವ್ರು ಆಡಿ. 21 ಡೇಸ್ ಆಗಿದೆ ಇವತ್ತಿಗೆ ಕರೆಕ್ಟ್ ಆಗಿ. ಹೋದ್ಸಲಿ 3rd ಆಡಿದ್ ಅನ್ಸತ್ತೆ. ಈ ತಿಂಗಳು ಏಪ್ರಿಲ್ ಮೇ 3rd ಚೆನ್ನೈ ಮೇಲೆ ಆಡಿದ್ದು. ಅದು ಬಿಟ್ರೆ ಇವತ್ತೇ ಆಡ್ತಿರೋದು ಗುರು. 23rd ಇವತ್ತು. 20 ಡೇಸ್ ಆಗಿದೆ ಮ್ಯಾಚ್ ನಡೆದು. ಯಪ್ಪ ಹೆಂಗಿರದ್ ಗುರು ಇವತ್ತು. ಟೀಮ್ ಮಾತ್ರ ಸಖತ್ತಾಗಿದೆ ನಮ್ಮ RCB. ಬೌಲಿಂಗ್ ಅಲ್ಲಿ ಮೋಸ್ಟ್ಲಿ ಅಜಲುಡ್ ಇವತ್ತು ಆಡೋದು ಡೌಟು ಅಂತ ಇದೆ. ಲುಂಗಿನೇ ಆಡ್ಬೋದು. ಅಂಡ್ DDP ರಜತ್ ಪಟಿದಾರ್ ಪಿಟ್ಟಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಸೊ ರಜತ್ ಅವ್ರು ಆಡ್ತಾರೆ. ಅಂಡ್ DDP ಪ್ಲೇಸಿಗೆ ಮಯಾಂಕ್ ಅಗರ್ವಾಲ್ ಇಲ್ಲ ಸ್ವಸ್ತಿಕ್ ಆಡ್ಬೋದು ಅಂತ ನನಗನ್ನಿಸ್ತಾ ಇರೋದು. ಮಯಾಂಕ್ ನೆಟ್ಸ್ ಅಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡ್ಯಾರೆ ಅಂತ ನ್ಯೂಸ್ ಬರ್ತಾ ಇರೋದ್ರಿಂದ ಮಯಾಂಕ್ ಆಡ್ಬೋದು. ನನಗೆ ಇನ್ನೊಂದೇನಂದ್ರೆ ಮಯಾಂಕ್ ಅವ್ರದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಅವ್ರಿಗೆ ಆ ಟೆನ್ಷನ್ಸ್ ಅಲ್ಲಿ ಆಡಿರೋದು ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಆತರ ಒಂದೊಂದು ಸಿಚುವೇಶನ್ಸ್ ಅಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋದ್ರಿಂದ ಮಯಾಂಕ್ ಅವರು ಡೈರೆಕ್ಟ್ ಟೀಮ್ ಅಲ್ಲಿ ಎಂಟ್ರಿ ಆಗ್ಬೋದು ಅನಿಸ್ತಾ ಇದೆ. ಅಂಡ್ ಅದ್ಬಿಟ್ರೆ ಸೇಮ್ ಟೀಮ್ ಗುರು ಸಾಲ್ಟ್ ಆಡ್ತಾರೋ ಇಲ್ಲ ಯಾರು ಆಡ್ತಾರೆ ಅದೇ ನನಗೆ ಗೊತ್ತಾಗ್ತಿಲ್ಲ. ಬೆತಲ್ ಆಡ್ತಾರೋ ಸಾಲ್ಟ್ ಆಡ್ತಾರೋ. ಸಾಲ್ಟ್ ಫಿಟ್ಟಿದ್ರೆ ಮೋಸ್ಟ್ಲಿ ಸಾಲ್ಟ್ ಆಡಿಸ್ತಾರೆ ಗುರು, ಯಾಕಂದ್ರೆ ಬೆತಲ್ ಅವರು ಪ್ಲೇ ಆಫ್ಸ್ಗೆ ಅವೈಲಬಲ್ ಇರಲ್ಲ. ಅದಕ್ಕೋಸ್ಕರ ಸಾಲ್ಟ್ ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದ್ರೆ ಸಾಲ್ಟ್ ಸ್ವಲ್ಪ ಆಡ್ಕೊಂಡ್ ಬಂದು ಅಂದ್ರೆ ಪ್ಲೇ ಆಫ್ಸ್ ಅಲ್ಲಿ ಒಂದು ಟಚ್ ಅಲ್ಲಿ ಇರ್ತಾರೆ. ಸಡನ್ ಆಗಿ ಪ್ಲೇ ಆಫ್ಸ್ ಅಲ್ಲಿ ಆಡ್ಸೋದ್ರಿಂದ ಬಾರಿ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಒಂದು ಟಚ್ ಅಲ್ಲಿ ಇರ್ಲಿ ಅಂತ ಮೋಸ್ಟ್ಲಿ ಸಾಲ್ಟ್ ರೆಡಿ ಇದ್ರೆ ಸಾಲ್ಟ್ ನ ಆಡ್ಸೋ ಚಾನ್ಸಸ್ ಇದೆ. ಸಾಲ್ಟ್, ಕೊಹ್ಲಿ, DDP ಜಾಗದಲ್ಲಿ ಮಯಾಂಕ್ ಅಗರ್ವಾಲ್. ಇನ್ನು ರಜತ್ ಪಟಿದಾರ್ ಫಿಟ್ ಇಲ್ಲ ಅಂದ್ರೆ ಸ್ವಸ್ತಿಕ್ ಬರ್ಬೋದು. ಅಂಡ್ ಅದ್ ಬಿಟ್ರೆ
ಜಿತೇಶ್, ಟೀಮ್ ಡೇವಿಡ್, ನಮ್ಮ ರೈನೋ ರೊಮಾರಿಯೋ ಶಫರ್ಡ್, ಆ ವ್ಯಕ್ತಿ ಇರೋ ತನಕ ಗುರು ಬ್ಯಾಟಿಂಗ್ ಲೈನ್ ನೋಡ್ರಿ ಇಲ್ಲಿ ತನಕ 7 ಆಗಿದೆ. ನೆಕ್ಸ್ಟ್ ಬರೋದು ಕೃಣಾಲ್ ಪಾಂಡ್ಯ, 8 ತನಕ ಬ್ಯಾಟಿಂಗ್ ಇದೆ ಗುರು, ಮುಟ್ಟಕ್ಕೆ ಆಗಲ್ಲ. ಹೋದ್ ಸಲಿಗೂ ಈ ಸಲಿಗೂ ಕಂಪೇರ್ ಮಾಡಂಗೆ ಇಲ್ಲ ಗುರು. ಹೋದ್ ಸಲಿ ಪಾಪ ವಿರಾಟ್ ಕೊಹ್ಲಿ ಹೊಡೆದ್ರೆ ಮಾತ್ರ ಮ್ಯಾಚ್ ಇದ್ದಿದ್ದು. ಈ ಸಲಿ ವಿರಾಟ್ ಕೊಹ್ಲಿ ಅವರು ಒಂದು 30+ ಹೊಡೆದ್ರು ಮಿಕ್ದವರು ಟೀಮಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಕನ್ಸಿಸ್ಟೆಂಟ್ ಆಗಿ ವಿನ್ ಆಗ್ತಾ ಇದೀವಿ. ಅಂಡ್ ಇನ್ನೊಂದ್ ಮಾತು ಏನ್ ಹೇಳ್ಬೇಕು ಅಂದ್ರೆ, ನಮ್ಮವರು ಹೋಮಲ್ ಗೆಲ್ಲಕ್ಕಿಂತ ಹೊರಗಡೆನೆ ಗೆದ್ದು ಬೀಗ್ತಿರೋದ್ರಿಂದ ಆರಾಮಾಗಿ ಹೇಳ್ಬೋದು ಗುರು, ಈ ಮ್ಯಾಚ್ ನ ಆರಾಮಾಗಿ ಹೊಡಿತಾರೆ ಅಂತ. ಹೋಮಲ್ ಆಲ್ರೆಡಿ ವಿನ್ನಿಂಗ್ ನಾಕ್ ಬರ್ತಾ ಇತ್ತು. ಹೊರಗಡೆ ಆದ್ರೆ ಕಂಟಿನ್ಯೂಸ್ ಈಗ ಗುರು ಹೊರಗಡೆ ಎಷ್ಟು ಮ್ಯಾಚ್ ಸಿಗತ್ ಗೊತ್ತಾ ಅವ್ರಿಗೆ? ಏನಾದ್ರು ಇವತ್ತೊಂದ್ ಮ್ಯಾಚ್ ಹೊರಗಡೆ ಆಲ್ರೆಡಿ 6 ಮ್ಯಾಚಸ್ ಏನಾಗಿದ್ದಾರೆ, ಇವತ್ತಿದ್ರೆ 7 ಮ್ಯಾಚಸ್. ಮತ್ತೆ ಲಕ್ನೋ ನಡೆಯುತ್ತೆ 8 ಮ್ಯಾಚಸ್ ಗೆದ್ದಂಗ ಹೊರಗಡೆ ಆದ್ರೆ. ಮತ್ತೆ ಕ್ವಾಲಿಫೈಯರ್ ಅಲ್ಲಿ ಆಡಿದ್ರು ಅಂದ್ರೆ ಅಲ್ಲೊಂದ್ ಗೆದ್ರು ಅಂದ್ರೆ 8-9 ಮ್ಯಾಚಸ್. ಮತ್ತೆ ಫೈನಲ್ ಗೆದ್ರು ಅಂದ್ರೆ 10 ಮ್ಯಾಚಸ್ ಗುರು ಔಟ್. ಓಮ್ ಬಿಟ್ಟು ಹೊರಗಡೆ ಗೆದ್ದಿರೋ ಒಂದು ಲೀಸ್ಟ್ ಅಲ್ಲಿ ನಮ್ಮ ಹೆಸರು ಟಾಪ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಹೊರಗಡೆ ಹೋಗಿ ಗೆದ್ಕೊಂಡ್ ಬರೋದು ಅಷ್ಟು ಈಸಿ ಇಲ್ಲ. ಅದು ಅವರ ಮೇಲೆ ಹೋಗಿ ಅವರಿಗೆ ಗುಣ ಇಟ್ಬರೋದು ತುಂಬಾ ಕಷ್ಟ. ಅದರಲ್ಲೂ ಅದನ್ನ RCB ಅವರು ನೀರ್ ಕುಡ್ದಂಗ್ ಮಾಡ್ಯಾರ. ಸೊ ಇವತ್ತಿನ ಪೈಪೋಟಿ ಇರೋದು ಗುರು ಅಭಿಷೇಕ್, ಟ್ರಾವಿಸ್ ಹೆಡ್. ಹೋದ ವರ್ಷ ನೋಡಿದ್ವಲ್ಲ, ಹುಚ್ಚನಾಗಿ ಹೊಡೆದಂಗ್ ಹೊಡಿದ್ರು. 285 ಏನೋ ಪ್ಲಸ್ ರನ್ಸ್ ಹೊಡಿದ್ರು. ನಮ್ಮವರು ಬಿಟ್ಟಿರಲಿಲ್ಲ, ಬಾಯಿಗೆ ಬಚ್ಚಿದ್ರು. ಬಟ್ ಅಷ್ಟು ವರ್ಷಗಳ ಬೌಲಿಂಗ್ ಲೈನಪ್ ಅಲ್ಲ. ಹೋದ್ಸಲಿ ಸ್ವಲ್ಪ ವೀಕೆ ಇತ್ತು. ಈ ಸಲಿ ಗುರು ಅಷ್ಟು ಈಸಿಯಾಗಿ ಹೊಡೆಯಕ್ಕೆಲ್ಲ ಆಗಲ್ಲ. ಹೊಡೆದ್ರು ಹಬ್ಬ ಅಂದ್ರೆ 200 ಹೊಡಿಬೋದು ಅವರು. ಫಸ್ಟ್ ಬ್ಯಾಟಿಂಗ್ ಅಂದ್ರೆ 210, 220 ಲಾಸ್ಟ್. 210 ಅನ್ಕೋ ಗುರು ಅಷ್ಟೇ. ಅದ್ರ ಮೇಲಂತೂ ಅವ್ರು ಕಿತ್ತು ದಬ್ಬಾಕಕ್ಕಾಗಲ್ಲ, ವಿಕೆಟ್ ಎತ್ಬಿಡ್ತಾರೆ. ಯಾಕಂದ್ರೆ ಒಳ್ಳೆ ಸ್ಪಿನ್ನರ್ ಇದಾರೆ, ಕೃಣಾಲ್ ಪಾಂಡ್ಯ ಇದಾರೆ. ಅವ್ರು ಯಾವಾಗ ಸ್ಪಿನ್ ಮಾಡ್ತಾರೆ, ಯಾವಾಗ ಫಾಸ್ಟ್ ಮಾಡ್ತಾರೆ, ಯಾವಾಗ ಬೌನ್ಸ್ ಮಾಡ್ತಾರೆ ಹೇಳಕ್ಕೆ ಆಗಲ್ಲ. ಅವ್ರ ಸ್ಪಿನ್ನರ್ ಫಾಸ್ಟ್ ಬೌಲರ್ ನನಗೆ ಡೌಟ್ ಆಗ್ತಿದೆ. ಅದ್ ಬಿಟ್ರೆ ಅಜಲುಡ್ ಬದಲು ಲುಂಗಿ ಆಡಿದ್ರು, ಲುಂಗಿ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಟೀಮ್ ಡೇವಿಡ್ ಹತ್ರನು ಬೌಲಿಂಗ್ ಮಾಡಿಸ್ಬೋದು. ಬೌಲಿಂಗ್ ಬೇಜಾನ್ ಇದೆ ಗುರು. ಟೀಮ್ ಡೇವಿಡ್ ಹತ್ರನು ಮಾಡಿಸಿದ್ರು, ರೊಮಾರಿಯಾ ಮಾಡ್ತಾರ, ಏನಾದ್ರು ಆಗ್ತಾ ಇದೆ ಗುರು. ಯಾಕೋ ತುಂಬಾ ಹೊಡ್ಸ್ಕೊಂತಿದಾರೆ. ಅಂದ್ರೆ ಇವ್ರಿಬ್ರು ಕೈಲಿ ಒಂದೊಂದು ಓವರ್ ಆಡ್ಸ್ಬೋದು ಗುರು, ಹೇಳಕ್ ಆಗಲ್ಲ. ಆ ಕಡೆ ಯಶ್ ದಯಾಳ್ ಸಖತ್ತಾಗಿ ಮಾಡ್ತಾರೆ, ಭುವಿ ಚೆನ್ನಾಗಿ ಮಾಡ್ತಿದ್ದಾರೆ. ಭುವಿ ಅವರೆಲ್ಲ ಮೇನ್ ಪ್ಲೇಯರ್ಸ್ ಗುರು. ಅವರೆಲ್ಲ ಒಳ್ಳೊಳ್ಳೆ ಗೇಮ್ ಅಲ್ಲಿ ಸಿಡ್ದೆದ್ ಬಂದೇ ಬರ್ತಾರೆ. ಅಂಡ್ ಇವತ್ತು ನನ್ನ ಏಮ್ ಇರೋದು, ಇವತ್ತು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಕೊಹ್ಲಿ ಅವರು 100 ಮಾಡ್ತಾರೆ ಅಂಡ್ ಶ್ರೇಯಸ್ ವಿಕೆಟ್ಸ್ ಎತ್ತುತ್ತಾರೆ ಅನಿಸ್ತಾ ಇದೆ ಗುರು. 3 ವಿಕೆಟ್ಸ್ ಅಂದ್ರೂ ಶ್ರೇಯಸ್ ಅವ್ರು ಎತ್ತುತ್ತಾರೆ ಗುರು ಇವತ್ತು, ನನಗೆ ಅನಿಸ್ತಾ ಇರೋದು. ಅಂಡ್ ಇವತ್ತಿನ ನನ್ನ ವಿನ್ನಿಂಗ್ ಪ್ರಿಡಿಕ್ಷನ್ ಬಂದು, ಇವತ್ತು ಗೆಲ್ಲೋದು RCB ಗುರು. ಕಡಿ ಮುಲಾಜಿಲ್ದೆ ಹೇಳ್ತಾ ಇದೀನಿ, RCB ಅವರು ಇವತ್ತಿನ ಮ್ಯಾಚ್ ಗೆಲ್ತಾರೆ ಅಷ್ಟೇ ಇವತ್ತಿನ ನನ್ನ ಪ್ರಿಡಿಕ್ಷನ್. ಅಂಡ್ ಇವತ್ತು ಕೊಹ್ಲಿ ಅವರು 100 ಮಾಡ್ತಾರೆ, ಶ್ರೇಯಸ್ ಅವರು ಒಂದು 3+ ವಿಕೆಟ್ಸ್ ತೆಗಿತಾರೆ ಅಂತ ಅನಿಸ್ತಾ ಇದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಧನ್ಯವಾದಗಳು. ಜೈ ಆಂಜನೇಯ, ಜೈ RCB.